ಸೊ ಹಾಗೆಸ್ ವೆಲ್ಕಮ್ ಬ್ಯಾಕ್ ಟು ದಿ ಮತ್ತೊಂದು ವಿಡಿಯೋ. ಸೊ ಗೈಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಟೆಕ್ಸ್ಟ್ ಅನಿಮೇಷನ್ ವಿಡಿಯೋನ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡ್ಕೋದಂತ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಈ ಒಂದು ವಿಡಿಯೋನ ಎಡಿಟ್ ಮಾಡಲಿಕ್ಕೆ ನಿಮಗೆ 3 ಆ್ಯಪ್ಸ್ ಬೇಕು. ಒಂದು CapCut, Alightmotion, ಹಾಗೆ ಒಂದು VPN. ಸೊ ಜಸ್ಟ್ ನೀವು VPN ಕನೆಕ್ಟ್ ಮಾಡ್ಕೊಂಡು CapCutನ ಓಪನ್ ಮಾಡ್ಕೊಂಡ್ರೆ ಸೊ ಈ ರೀತಿಯಾಗಿ ಬರುತ್ತೆ. ನೀವು ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸೊ ಇಲ್ಲಿ ನೀವು ಪ್ರಾಜೆಕ್ಟ್ನ ಆ್ಯಡ್ ಮಾಡ್ಕೊಳ್ಬೇಕು. ನಾನು ಫೋಟೋಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಬ್ಯಾಕ್ಗ್ರೌಂಡ್ ಫೋಟೋನ ತೊಗೊಳ್ತೀನಿ. ಸೊ ಆ್ಯಡ್ ಮಾಡ್ಕೊಂಡ್ರೆ ಈ ರೀತಿಯಾಗಿ ಬರುತ್ತೆ, ನಮಗೆ ಫೋಟೋ ಆ್ಯಡ್ ಆಗಿರುತ್ತೆ. ಸೊ ಆಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ಆಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ಎಕ್ಸ್ಟ್ರಾಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಸೊ ಇಲ್ಲಿ ನಂದು ವಿಡಿಯೋದಲ್ಲಿದೆ ಸಾಂಗ್. ಸೊ ಅದಕ್ಕೋಸ್ಕರ ನಾನು ಜಸ್ಟ್ ಎಕ್ಸ್ಟ್ರಾಕ್ಟ್ ಮಾಡ್ಕೊತೀನಿ ಸಾಂಗ್ನ. ಸೊ ಸಾಂಗ್ನ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಇಲ್ಲಿ ಎಂಡಿಂಗಲ್ಲಿ ಇದನ್ನ ಡಿಲೀಟ್ ಮಾಡ್ಕೊಂಡು ಫಸ್ಟು. ಸೊ ಇದನ್ನ ನಿಮ್ಗೆ ಸಾಂಗ್ ಎಲ್ಲಿವರೆಗೆ ಬೇಕು ನೋಡಿರಿ, ಎಷ್ಟು ಸೆಕೆಂಡ್ ಬೇಕು ನೋಡಿರಿ. ಸೊ ಅಲ್ಲಿವರೆಗೂ ನೀವು ಡ್ರ್ಯಾಗ್ ಮಾಡ್ಕೊಳ್ಬೇಕು. ನೋಡಿರಿ ಮಾಡ್ಕೊಳ್ತೀನಿ. ಸೊ ಫೋಟೋನ ಈ ರೀತಿಯಾಗಿ ಸೊ ಫಸ್ಟಲ್ಲಿ ಬಂದುಬಿಟ್ಟು ಲಾಸ್ಟಲ್ಲಿ ಇಲ್ಲೇ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ಡ್ರ್ಯಾಗ್ ಮಾಡ್ಕೊಳ್ಳಿ. ಸೊ ನಾನೊಂದು 12 ಸೆಕೆಂಡ್ ಇಟ್ಕೊಂಡು ಮಿಕ್ಕಿದ್ದೇನು ಆಡಿಯೋನ ಸ್ಪ್ಲಿಟ್ ಮಾಡಿ ಡಿಲೀಟ್ ಮಾಡ್ಕೊತೀನಿ. ಸೊ ಇದಕ್ಕೆ ಇವಾಗ ನಾವು ಬ್ಯಾಕ್ ಬಂದುಬಿಟ್ಟು ಎಫೆಕ್ಟ್ನ ಆ್ಯಡ್ ಮಾಡೋಣ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ವಿಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ಸರ್ಚ್ ಬಾರಲ್ಲಿ ನೀವು ಡಾಟ್ ಅಂತ ಸರ್ಚ್ ಮಾಡ್ಕೊಳ್ರಿ. ಸೊ ಡಾಟ್ ಅಂತ ಸರ್ಚ್ ಮಾಡ್ಕೋದ ತಕ್ಷಣ ನಿಮಗೆ ಬರುತ್ತೆ ಎಫೆಕ್ಟು. ಸೊ ಒಂದು ಎಫೆಕ್ಟ್ನ ನೀವು ಆ್ಯಡ್ ಮಾಡ್ಕೊಳ್ಬೇಕು. ಫಸ್ಟಿಗೆ ಇದೆ ನೋಡಿ. ಸೊ ಒಂದು ಎಫೆಕ್ಟ್ನ ನೀವು ಆ್ಯಡ್ ಮಾಡ್ಕೊಳ್ಬೇಕು. ಸೊ ಆ್ಯಡ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾಗಿ ಬರುತ್ತೆ. ಸೊ ಇದನ್ನ ಅಡ್ಜಸ್ಟ್ ಮಾಡಬೇಕು. ಸ್ವಲ್ಪ ಇಲ್ಲಿವರೆಗೂ ಡ್ರ್ಯಾಗ್ ಮಾಡಿಕೊಂಡು ಅಡ್ಜಸ್ಟ್ ಕ್ಲಿಕ್ ಮಾಡಿಕೊಂಡು ಸೊ ನಿಮಗೆ ಸ್ಟ್ರಕ್ಚರ್ ಎಷ್ಟು ಬೇಕು ನೋಡಿರಿ, ಸೊ ಅಷ್ಟು ಇಟ್ಕೊಳ್ರಿ. ಸೊ ಇಟ್ಕೊಂಡು ಕಲರ್ ನಿಮ್ಗೆ ಯಾವ್ದು ಬೇಕು ನೋಡಿರಿ ಅದನ್ನ ಕಲರ್ ಇಟ್ಕೋಬೇಕು. ಸೊ ಜಸ್ಟ್ ಇಲ್ಲಿ ಸೈಜು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಎಷ್ಟು ಬೇಕು ನೋಡಿ ಸೈಜ್ ಅಷ್ಟು ಅಡ್ಜಸ್ಟ್ ಮಾಡಿಕೊಂಡು ರೈಟ್ ಮಾಡ್ಕೊಂಡು ಕ್ಲಿಕ್ ಮಾಡ್ಕೊಂಡು ಹಾಗೆ ಇನ್ನೊಂದು ಎಫೆಕ್ಟ್ನ ಆ್ಯಡ್ ಮಾಡ್ಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ವಿಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ಬ್ಲ್ಯಾಕ್ ಪ್ಯಾಶ್ 2 ಅಂತ ಇದೆಯಲ್ಲ, ಸೊ ಇದನ್ನ ಆ್ಯಡ್ ಮಾಡೋಣ. ಸೊ ಆ್ಯಡ್ ಮಾಡಿದರೆ ಈ ರೀತಿಯಾಗಿ ನಮಗೆ ಆ್ಯಡ್ ಆಗುತ್ತೆ. ಸೊ ಇದನ್ನ ಕೊನೆ ತನಕನೂ ಡ್ರ್ಯಾಗ್ ಮಾಡ್ಕೊಂಡು ಸೊ ಮಾಡಿಕೊಂಡ್ರೆ ಈ ರೀತಿಯಾಗಿ ನಮಗೆ ಬರುತ್ತೆ. ಸೊ ಇದು ಏನು ಮಾಡಬೇಕಪ್ಪ ಅಂದರೆ ಇವಾಗ ಜಸ್ಟ್ ನೀವು ಎಕ್ಸ್ಪೋರ್ಟ್ ಮಾಡ್ಕೊಂಬಿಡ್ರಿ. ಇನ್ನು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕ್ವಾಲಿಟಿನ ಇಟ್ಕೊಂಡ್ರಿ. ತಡ್ರಿ ಒಂದು ಸೆಕೆಂಡ್. ಸೊ ಯಾವೊಂದು ಕ್ವಾಲಿಟಿನ ಬೇಕು ನೋಡಿರಿ. ನಾ 1080 ಇಟ್ಕೊಂಡು 30 ಫ್ರೇಮ್ ರೇಟ್ ಇಟ್ಕೊಂಡು ಎಕ್ಸ್ಪೋರ್ಟ್ ಮಾಡ್ಕೊಳ್ತೀನಿ. ಸೊ ಎಕ್ಸ್ಪೋರ್ಟ್ ಮಾಡಿಕೊಂಡ್ರೆ ವಿತಿನ್ ಸೆಕೆಂಡಲ್ಲಿ ಈ ಒಂದು ವಿಡಿಯೋ ನಮಗೆ ಗ್ಯಾಲರಿಯಲ್ಲಿ ಬಂದು ಸೇವ್ ಆಗುತ್ತೆ. ಸೊ ಸೇವ್ ಆಯಿತು. ಸೊ ಇದನ್ನ ಇವಾಗ ಬ್ಯಾಕ್ ಬಂದುಬಿಟ್ಟು Alightmotion ಓಪನ್ ಮಾಡ್ಕೋಣ. ಸೊ ಜಸ್ಟ್ ಇಲ್ಲಿ Alightmotion ಓಪನ್ ಮಾಡಿಕೊಂಡ್ರೆ ನಿಮಗೆ ಈ ರೀತಿಯಾಗಿ ಬರುತ್ತೆ. ಸೊ ಇಲ್ಲಿ ಏನೇನು ಆ್ಯಡ್ ಮಾಡೋದಪ್ಪ, ಟೆಕ್ಸ್ಟ್ ಎಫೆಕ್ಟು ಹಾಗೆ ಎಲ್ಲನೂ ಎಫೆಕ್ಟ್ಗಳನ್ನ ಆ್ಯಡ್ ಮಾಡೋಣ. ಸೊ ಅಲ್ಲಿ ಜಸ್ಟ್ ವಿಡಿಯೋ ಎಫೆಕ್ಟ್ ಆಯಿತು. ಇವಾಗ ಇಲ್ಲಿ ಟೆಕ್ಸ್ಟ್ ಎಫೆಕ್ಟ್ನ ನಾವು ಆ್ಯಡ್ ಮಾಡ್ಕೊಳ್ಬೇಕು. ಸೊ ಜಸ್ಟ್ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸೊ ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸೊ ರೀತಿ ಬರುತ್ತೆ. ನೀವು ರೇಷಿಯೋ ಯಾವ ಇಷ್ಟ ನೋಡಿರಿ. ಸೊ ನಾವು 1:1 ಇಟ್ಕೊಂಡು ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಸೊ ಇಟ್ಕೊಂಡ ನಂತರ ಈ ರೀತಿಯಾಗಿ ನಮಗೆ ಬರುತ್ತೆ. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಗಲೇ ಮಾಡಿದ್ರಲ್ಲ ಎಕ್ಸ್ಟ್ರಾಕ್ಟು ಆ ಒಂದು ವಿಡಿಯೋನ ನೀವು ಇಲ್ಲಿ ಆ್ಯಡ್ ಮಾಡ್ಕೊಳ್ರಿ. ಸೊ ಆ್ಯಡ್ ಮಾಡ್ಕೊಂಡು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೇಲೆ ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫಿಲ್ ಕಂಪೋಸಿಷನ್ ಏರಿಯಾ ಚಾಯ್ಸ್ ಮಾಡ್ಕೊಳ್ಳಿ. ಅಂದರೆ ಅದು ಫುಲ್ ಫಿಲ್ ಆಗಿಬಿಡುತ್ತೆ. ಸೊ ಇದಾದ ತಕ್ಷಣ ನೀವು ಜಸ್ಟ್ ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದು ಈ ರೀತಿಯಾದ ಒಂದು ಬಾಕ್ಸ್ನ ತೊಗೊಂಡು ಇದನ್ನ ಸೈಡ್ನ ದೊಡ್ಡದು ಮಾಡ್ಕೊಳ್ರಿ. ಸೊ ದೊಡ್ಡ ಮಾಡ್ಕೊಂಡು ಇದನ್ನ ಈ ರೀತಿಯಾಗಿ ಕೆಳಗೆ ತೊಗೊಂಬನ್ರಿ. ಸೊ ಕೆಳಗೆ ತೊಗೊಂಬಂದ ತಕ್ಷಣ ಈ ರೀತಿಯಾಗಿ ಇರುತ್ತೆ. ಸುತ್ತಿಗೆ ಕಲರಲ್ಲಿ ಹೋಗಿದ್ದನ್ನ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ಬ್ಲ್ಯಾಕ್ನ ಕೆಳಗೆ ಹೋಗಿರಿ. ಸೊ ಇನ್ನೊಂದು ಇರುತ್ತಲ್ಲ, ಸೊ ಇದನ್ನ ಈ ರೀತಿ ಮ್ಯಾಗೆ ತೊಗೊಂಡು ಬ್ಲ್ಯಾಕ್ನ ಈ ರೀತಿ ಇಟ್ಕೊಂಡು ಸೊ ಜಸ್ಟ್ ಇದನ್ನ ಈ ವೈಟ್ ಇದೆಯಲ್ಲ, ಸೊ ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ಸೆಕೆಂಡ್ ಒಂದು ಕ್ಲಿಕ್ ಮಾಡ್ಕೊಂಡು ಇದನ್ನ ಪೂರ್ತಿ ಇದನ್ನು ಮಾಡ್ಕೊಳ್ರಿ. ಸೊ ಮಾಡ್ಕೊಂಡ ತಕ್ಷಣ ನಮಗೆ ಈ ರೀತಿಯಾಗಿ ಬರುತ್ತೆ ನೋಡಿರಿ. ಈ ರೀತಿಯಾಗಿ ನೀವು ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಸೊ ಅಡ್ಜಸ್ಟ್ ಆದ ತಕ್ಷಣ ಜಸ್ಟ್ ಬ್ಯಾಕ್ ಬಂದುಬಿಟ್ಟು ಇದನ್ನು ಕೊನೆ ತನಕ ಡ್ರ್ಯಾಗ್ ಮಾಡ್ಕೊ. ಸೊ ಇವಾಗ ಅದು ಹಾಫ್ ಮೂನ್ ಹಾಫ್ ಫ್ಲವರ್ ಇದೆಯಲ್ಲ, ಸೊ ಆ ಒಂದು ಇದನ್ನು ನೀವು ಆ್ಯಡ್ ಮಾಡ್ಕೊಳ್ಬೇಕು ಇಲ್ಲಿ. ಸೊ ನನ್ನ ಹತ್ರ ಇದೆ. ಸೊ ಆ್ಯಡ್ ಮಾಡ್ಕೊಳ್ತೀನಿ ನೋಡಿರಿ. ಸೊ ರೀತಿಗೆ ಆ್ಯಡ್ ಮಾಡ್ಕೊಂಡಿದ್ದನ್ನ ಸೈಜ್ನ ನೀವು ಕಮ್ಮಿ ಮಾಡ್ಕೊಡ್ರಿ. ಇವೆಲ್ಲ ಫೇಂಜಿ ನಾನು ಬಂದುಬಿಟ್ಟು ನಿಮಗೆ ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ. ನೀವು ಟೆಲಿಗ್ರಾಮಲ್ಲಿ ಜಾಯ್ನ್ ಆಗಿ ಹಾಗೆ ಡೌನ್ಲೋಡ್ ಮಾಡ್ಕೊಳ್ರಿ. ಸೊ ಇದನ್ನ ಈ ರೀತಿಯಾಗಿ ಆ್ಯಡ್ ಮಾಡಿಕೊಂಡು ಜಸ್ಟ್ ಇದನ್ನು ಕೂಡ ಕೊನೆ ತನಕ ಡ್ರ್ಯಾಗ್ ಮಾಡ್ಕೊಳ್ರಿ. ಸೊ ಇವಾಗ ಮೇನ್ ಏನಪ್ಪ, ಟೆಕ್ಸ್ಟ್ ಎಫೆಕ್ಟು. ಜಸ್ಟ್ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ಮೊದಲು ನಂದು ಸೂಚನೆ ಅಂತ ಇದೆ. ಸೊ ಇದನ್ನ ಟೈಪ್ ಮಾಡ್ಕೊಳ್ತೀನಿ. ಸೊ ಟೈಪ್ ಮಾಡಿಕೊಂಡು ಸೆಂಟರ್ ಬರೋಂಗೆ ಕ್ಲಿಕ್ ಮಾಡ್ಕೊಳ್ತೀನಿ. ರೋಬೋಟ್ ರೆಗ್ಯುಲರ್ ಅಲ್ಲಿ ಹೋಗಿ ಇಲ್ಲಿ ಸೆಕೆಂಡ್ ಫಾಂಟ್ ಇದೆಯಲ್ಲ ನೋಡಿ. ಸೊ ಒಂದು ಫೋನ್ ನಾನು ಟೆಲಿಗ್ರಾಮಲ್ಲಿ ಎಲ್ಲ ಕೊಟ್ಟಿರ್ತೀನಿ, ಜಾಯ್ನ್ ಆಗಿ ಡೌನ್ಲೋಡ್ ಕೂಡ ಮಾಡ್ಕೊಳ್ರಿ. ಸೊ ಇದನ್ನ ನಿಮ್ಗೆ ಎಲ್ಲಿ ಇರುತ್ತೆ ನೋಡಿರಿ, ವೈಟ್ ಇಟ್ಕೊಂಡು ಕಲರ್. ಸೊ ಎಲ್ಲಿ ಇಡಬೇಕಂತ ಅನ್ನುತ್ತೆ ಅಲ್ಲ, ಸೊ ಅಲ್ಲಿ ಇಟ್ಕೊಂಡು ಸೊ ಇದನ್ನ ಎಲ್ಲಿವರೆಗೆ ಇದೆ ನೋಡಿರಿ ಸಾಂಗ್, ಅಲ್ಲಿವರೆಗೂ ಕಟ್ ಮಾಡ್ಕೊಳ್ರಿ.
ಇಲ್ಲಿವರೆಗಿದೆ, ಇದನ್ನ ಇಲ್ಲಿ ಮಟ್ಟ ಇಟ್ಕೊಳ್ತೀನಿ. ಸೊ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇವಾಗ ಟೆಕ್ಸ್ಟಲ್ಲಿ ಹೋಗ್ಬಿಟ್ಟು ಇದಕ್ಕೆ ಟೆಕ್ಸ್ಟ್ ಟ್ರಾನ್ಸ್ಫರ್ ಎಫೆಕ್ಟ್ನ ಆ್ಯಡ್ ಮಾಡೋಣ. ಸೊ ಆ ತಕ್ಷಣ ಇಲ್ಲಿ ಫಸ್ಟ್ ರೇಂಜಲ್ಲಿ ಬಂದುಬಿಟ್ಟು ಫಸ್ಟ್ ಒಂದು ಕ್ಲಿಪ್ ಫ್ರೇಮು, ಸೊ ಲಾಸ್ಟ್ ಹೋಗಬೇಡ, ಸ್ವಲ್ಪ ಮುಂಚೆ ಒಂದು ಇಟ್ಕೊಂಡು ಸೊ ಇಲ್ಲಿ ಇದನ್ನ ಸ್ಟಾರ್ಟ್ನ 100 ಇಟ್ಕೊಂಡ್ರಿ. 100 ಮಾಡಿಕೊಂಡ್ರೆ ಸೊ ಈ ರೀತಿಯಾಗಿ ಬರುತ್ತೆ ನಮಗೆ. ಸೊ ಹಿಂಗೆ ಕೆಳಗೆ ಸ್ವಲ್ಪ ಸ್ವೈಪ್ ಮಾಡಿದರೆ ಟ್ರಾನ್ಸ್ಫರ್ಮ್ ಅಂತ ಬರುತ್ತೆ. ಸೊ ಇದು ಲೆಟ್ರ್ ಇದು ವರ್ಡ್ ಇಟ್ಕೊಳ್ರಿ. ಸೊ ಹಾಗೆ ಇದೆ. ಮತ್ತೇನಪ್ಪ ಅಂದರೆ ಇಟ್ಕೊಂಡ ತಕ್ಷಣ ಇಲ್ಲಿ ಅಲ್ಪನ ನೀವು -1 ಮಾಡ್ಕೊಂಬಿಡ್ರಿ. ಸೊ -1 ಮಾಡ್ಕೊಂಡ್ರೆ ಆಯಿತು ನೋಡಿರಿ. ಸೊ ಈ ರೀತಿಗೆ ನಮಗೆ ಟೆಕ್ಸ್ಟ್ ಬರುತ್ತೆ. ಸೊ ಇದಕ್ಕೆ ಮತ್ತೆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಸೆಕೆಂಡ್ ಎಫೆಕ್ಟ್ ಯಾವುದಪ್ಪ ಅಂದರೆ ನಿಮಗೆ ಇಲ್ಲಿ ಪ್ರಾಕ್ಟಿಕಲ್ ವಾರ್ಪ್ ಅಂತ ಇದೆಯಲ್ಲ, ಸೊ ಇದನ್ನ ಸರ್ಚ್ ಮಾಡ್ಕೊಳ್ಳಿ. ಸೊ ಇದು ಸಿಗುತ್ತೆ. ಸೊ ಇದನ್ನ ಓಪನ್ ಮಾಡ್ಕೊಂಡ್ರೆ ನೀವು ಫಸ್ಟಲ್ಲಿ ಒಂದು ಕಿಪ್ ಫ್ರೇಮ್ನ ಹಾಗೆ ಲಾಸ್ಟಲ್ಲಿ ಒಂದು ಕಿಪ್ ಫ್ರೇಮ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಅಲ್ಲಿ ಬಂದುಬಿಟ್ಟು ಎಕ್ಸ್ ಆ್ಯಂಗಲಲ್ಲಿ ನೀವು 1000 ಇಟ್ಕೊಳ್ರಿ. 1000 ಇಟ್ಕೊಂಡು ವಾಯ್ ಆ್ಯಂಗಲ್ನ ನೀವು ಅದ್ಮೇಲೆ ಕ್ಲಿಕ್ ಮಾಡಿಕೊಂಡು -500 ಇಟ್ಕೊಳ್ರಿ. ಸೊ ಇಟ್ಕೊಂಡ ತಕ್ಷಣ ಮತ್ತೆ ಕೆಳಗೆ ಬಂದುಬಿಟ್ರೆ ಮ್ಯಾಗ್ನಿಟ್ಯೂಡ್ 0.15 ಇಟ್ಕೊಳ್ರಿ. 0.015 ಇಟ್ಕೊಳ್ರಿ. ಹಾಗೆ ಡೀಟೇಲ್ 1.40 ನೋಡಿರಿ. ಎಲ್ಲ ನೆನ್ಪಿಟ್ಕೊಳ್ರಿ. ನೋಡಿ ಯಾವ ರೀತಿಯಾಗಿ ಆ್ಯಡ್ ಮಾಡಿದ್ದೆ ನೋಡಿರಿ. ಸೊ ಅದೇ ರೀತಿಯಾಗಿ ನೀವು ಆ್ಯಡ್ ಮಾಡ್ಕೊಳ್ರಿ. ಸೊ ಇವಾಗ ನೋಡಿರಿ ಯಾವ ರೀತಿಯಾಗಿ ಸ್ಮೂತಾಗಿ ಬರುತ್ತೆ ಅಂತ. 1 ಸೆಕೆಂಡ್. ಸೊ ಈ ರೀತಿ ನಮಗೆ ಎಫೆಕ್ಟು ಆ್ಯಡ್ ಆಗುತ್ತೆ. ಸೊ ಇಲ್ಲಿ ಸ್ಕ್ರೀನ್ ಸ್ಪೇಸ್ ಇದೆಯಲ್ಲ, ಸೊ ಇದನ್ನು ಕೂಡ ಆನ್ ಮಾಡ್ಕೊಂಡ್ಬಿಡ್ರಿ. ಸೊ ಇವಾಗ ಸ್ಮೂತಾಗಿ ನಮಗೆ ಬರುತ್ತೆ. ಸೊ ಮತ್ತೆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇವಾಗ ಥರ್ಡ್ ಒಂದು ಏನಪ್ಪ ಅಂದರೆ ಟೆಕ್ಸ್ಟ್ ಸ್ಪೇಸಿಂಗ್. ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ರಿ. ಟೆಕ್ಸ್ಟಲ್ಲಿ ಹೋಗ್ಬಿಟ್ಟು ಇಲ್ಲಿ ಸೆಕೆಂಡ್ ಲೈನಲ್ಲಿ ಫಸ್ಟ್ ಇದೆಯಲ್ಲ, ಸೊ ಇದನ್ನ ಕ್ಲಿಕ್ ಮಾಡಿಕೊಂಡು ಸ್ಟ್ಯಾಂಡರ್ಡ್ ಸೆಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ. ಸೊ ಇಲ್ಲಿ ಫಸ್ಟಲ್ಲಿ ಅದನ್ನ ಓಪನ್ ಮಾಡಿಕೊಂಡು ಫಸ್ಟಲ್ಲಿ ಒಂದು ಹಾಗೆ ಲಾಸ್ಟಲ್ಲಿ ಒಂದು ಆ್ಯಡ್ ಮಾಡಿಕೊಂಡು ಇದನ್ನ ಲೆಟರ್ ಸ್ಪೇಸಿಂಗ್ 8 ಇಟ್ಕೊಂಡ್ಬಿಡ್ರಿ. ಚೆನ್ನಾಗಿ ಕಾಣುತ್ತೆ. ಸೊ ಇಟ್ಕೊಂಡ ತಕ್ಷಣ ಆಯಿತು. ಇವಾಗ ನೆಕ್ಸ್ಟ್ ಇನ್ನೊಂದು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸಾಫ್ಟ್ ಗ್ಲೋ ಅನ್ನೋದು ಎಫೆಕ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ಸರ್ಚ್ ಮಾಡ್ಕೊಳ್ಳಿ ಸಾಫ್ಟ್. ಸೊ ಬ್ಯಾಕ್ಗ್ರೌಂಡ್ ಸೋನ ನೆಗ್ಲೆಕ್ಟ್ ಮಾಡಿರಿ, ಸಾಫ್ಟ್ ಗ್ಲೋನ ಆ್ಯಡ್ ಮಾಡ್ಕೊಳ್ರಿ. ಸೊ ಆ್ಯಡ್ ಮಾಡ್ಕೊಂಡು ಇವಾಗ ಮತ್ತೆ ಎಫೆಕ್ಟ್ ಮೇಲೆ ಹೋಗ್ಬಿಟ್ಟು ನೀವು ಫೇಡ್ ಇನ್ ಫೇಡ್ ಔಟ್ ಎಫೆಕ್ಟ್ನ ಆ್ಯಡ್ ಮಾಡ್ಕೊಳ್ರಿ. ಫೇಡ್ ಇನ್ ಫೇಡ್ ಔಟ್ ಎಫೆಕ್ಟ್ನ ಆ್ಯಡ್ ಮಾಡಿಕೊಂಡ್ರೆ ಸೊ ನಮ್ಮ ಟೆಕ್ಸ್ಟ್ ಎಫೆಕ್ಟು ರೆಡಿ ಆಯಿತು ನೋಡಿರಿ. ಸೊ ಈ ರೀತಿಯಾಗಿ ನಮ್ಮ ಟೆಕ್ಸ್ಟ್ ಎಫೆಕ್ಟು ರೆಡಿ ಆಯಿತು. ಸೊ ಇದನ್ನೇ ಕಾಪಿ ಮಾಡ್ಕೋದು, ನೆಕ್ಸ್ಟ್ ಪೇಸ್ಟ್ ಮಾಡ್ಕೋದು. ಸೊ ಇದನ್ನ ಈ ರೀತಿಯಾಗಿ ಆ್ಯಡ್ ಮಾಡಿಕೊಂಡು ನೀಡದೆ. ಸೊ ನೆಕ್ಸ್ಟ್ ಟೆಕ್ಸ್ಟ್ ಏನಿದೆ ನೋಡಿರಿ. ಸೊ ಜಸ್ಟ್ ಅದನ್ನು ನೀಡದೆ. ಸೊ ಇದೇ ರೀತಿಯಾಗಿ ನೀವು ಎಲ್ಲಕ್ಕೂ ಕೂಡ ಮಾಡ್ಕೋಬೇಕು. ಮತ್ತೆ ಕಾಪಿ ಮಾಡಿಕೊಂಡು ಸೊ ಈ ರೀತಿಯಾಗಿ ಮಾಡಿಕೊಂಡು ಸೊ ಇದನ್ನ ಇಲ್ಲಿ ಮತ್ತೆ ಎಡಿಟ್ ಮಾಡ್ಕೊಂಡ್ಬಿಟ್ರೆ ಆಯಿತು. ಸೊ ಇವಾಗ ಗರ್ಲ್ಸ್ ಬಂದಿರ್ತೈತಲ್ಲ, ಸೊ ಗರ್ಲ್ಸ್ ವಾಯ್ಸ್ ಬಂದಿರ್ತೈತಲ್ಲ, ಸೊ ಇದೊಂದು ಟೆಕ್ಸ್ಟ್ನ ಕಾಪಿ ಮಾಡಿಕೊಂಡು ನೋಡಿರಿ ಅದನ್ನಲ್ಲಿ. ಸೊ ಅದು ನನ್ನ ಸಾಂಗಲ್ಲಿ ಇಲ್ಲ. ಸೊ ಅದು ಬಂತಪ್ಪ, ಜಸ್ಟ್ ಇಲ್ಲಿ ಪೇಸ್ಟ್ ಮಾಡಿಕೊಂಡು ಎಲ್ಲಿ ಬರುತ್ತೆ ನೋಡಿರಿ ಗರ್ಲ್ಸ್ ವಾಯ್ಸು. ಸೊ ಈ ಸತಿ ಲೆಫ್ಟಲ್ಲಿ ಇಟ್ಕೊಂಡು ನೀವು ಏನಿದೆ ನೋಡಿರಿ. ಸೊ ಏನಿದೆ, ಸೊ ಟೆಕ್ಸ್ಟ್ ಏನಿದೆ ನೋಡಿ, ಸೊ ಅದನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಆ್ಯಡ್ ಮಾಡಿಕೊಂಡ್ರೆ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇದು ಜಸ್ಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಲರ್ ಹೋಗಿ ನೀವು ಯಾವೊಂದು ಕಲರ್ನ ಬೇಕು ನೋಡಿರಿ ಆ ಒಂದು ಕಲರ್ನ ಇಟ್ಕೊಳ್ಳಿ. ವಾಯ್ಸಿಂದ ಕಲರ್ ಚೇಂಜ್, ಟೆಕ್ಸ್ಟಿನ ಕಲರ್ ಚೇಂಜ್ ಮಾಡಿಕೊಂಡು ನೀವು ಎಡಿಟ್ ಮಾಡಿಕೊಂಡ್ರೆ ಆಯಿತು. ಸೊ ಎಲ್ಲ ಕೂಡ ಚೆನ್ನಾಗಿ ಹೇಳಿಕೊಟ್ಟಿದ್ದೆ ಅನ್ಕೊಂಡಿದ್ದೀನಿ. ನಿಮಗೂ ಕೂಡ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಅರ್ಥ ಆಗಿದ್ದರೆ ಈಸಿಯಾಗಿ ಸ್ವಲ್ಪ ನೋಡಿಕೊಂಡು ರಿಲ್ಯಾಕ್ಸಾಗಿ ಮಾಡಿಕೊಂಡು ಎಡಿಟ್ ಮಾಡ್ಕೊಳ್ಳಿ. ಸೊ ತುಂಬ ಟ್ರೆಂಡಿಂಗಲ್ಲಿದೆ ಇನ್ಸ್ಟಾಗ್ರಾಮಲ್ಲಿ, ಅಪ್ಲೋಡ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ.